ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಭಾರತಕ್ಕೂ ಕೂಡ ಎಫೆಕ್ಟ್ ಆಗಿತ್ತು. ಕೊಲ್ಲಿ ಯುದ್ಧದಿಂದ ಸಿಲಿಂಡರ್ ಸಮಸ್ಯೆ ಹೆಚ್ಚಳವಾಗಿದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಟ್ರಬಲ್ ಇನ್ನೂ ಬಗೆಹರಿದಿಲ್ಲ. ಕೇವಲ ಹೋಟೆಲ್ಗಳ ಉದ್ಯಮದಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜು, ಹಾಸ್ಪಿಟಲ್ಸು, ಅನಾಥಾಶ್ರಮ, ದೇವಸ್ಥಾನಕ್ಕೂ ಈ ಬಿಸಿ ಮುಟ್ಟಿತ್ತು. ಕೊಲ್ಲಿ ಯುದ್ಧದಿಂದಾಗಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಗ್ಯಾಸ್ ಟ್ರಬಲ್ ಬಗೆಹರಿದಿಲ್ಲ. ಹೋಟೆಲ್ಸ್ಗಳಲ್ಲಿ ಮಾತ್ರ ಅಲ್ಲ, ಈ ಬಿಸಿ ಬೇಕರಿಗೂ ಕೂಡ ತಟ್ಟಿದೆ. ಅಂದ್ರೆ ಸಿಲಿಂಡರ್ನ ಸಮಸ್ಯೆ. ಯುದ್ಧದಿಂದಾಗಿ ಬೇಕರಿಗಳ ಮಾಲೀಕರಿಗೂ ಸಂಕಷ್ಟ ಎದುರಾಗಿದೆ. ಇದನ್ನ ಲಾಕ್ಡೌನ್ ಅನ್ಕೊಳ್ಬೇಕಷ್ಟೇ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಚ್ ಬಳಿ ಬೇಕರಿ ಮಾಲೀಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಆಗತ್ತೆ, ಯಾಕಂತ ಹೇಳಿದ್ರೆ ಈಗ ಬೇಕರಿಯಲ್ಲೂ ಕೂಡ ಚಹಾ, ಕಾಫಿ ಅಥವಾ ಹಾಲು ನಿಮಗೇನು ಬೇಕು ಅದನ್ನ ಪೂರೈಕೆ ಮಾಡ್ತಾರೆ. ಸಂಬಂಧಪಟ್ಟಂತೆ ತಿಂಡಿ ತಿನಿಸು, ಕೇಕ್ಗಳು ಎಲ್ಲವೂ ಕೂಡ ಮೈಕ್ರೋವೇವ್ಗಳು ಇಟ್ಕೊಂಡಿದ್ರು ಕೂಡ ಗ್ಯಾಸ್ ಇಲ್ಲದೆ ಇವೆಲ್ಲ ಆಗೋದಿಲ್ಲ, ಅಥವಾ ಸಿಲಿಂಡರ್ ಇಲ್ಲದೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದೆ. ಯಾಕಂದ್ರೆ ಕೆಲ ತಿಂಡಿಗಳನ್ನ ಕರಿಬೇಕಾಗತ್ತೆ, ಹುರಿಬೇಕಾಗತ್ತೆ. ಇದೆಲ್ಲವೂ ಕೂಡ ಗ್ಯಾಸ್ನ ಮೇಲೆ ಅವಲಂಬಿತವಾಗಿರುತ್ತೆ. ಸಂಬಂಧಪಟ್ಟಂತೆ ಈ ಹಿಂದಿನವರೆಗೂ ಕೂಡ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಳ್ತಾ ಇದ್ರು. ಹೇಳ್ಬೇಕಂದ್ರೆ ನಿನ್ನೆಯೂ ಕೂಡ ಸೂಸೈಡ್ ಮಾಡ್ಕೊಂಡ್ರೊಬ್ರು, ಸಾಲದ ಬಾಧೆಯಿಂದ ಬೇಸತ್ತು. ಅಂದ್ರೆ ಅದ್ರ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ನಾವು ರಿಮೈಂಡ್ ಮಾಡ್ತಾ ಇರೋದು. ಸಂಬಂಧಪಟ್ಟ ಹಾಗೆ ಈಗ ಬೇಕರಿ ಮಾಲೀಕರು ಕೂಡ ಕರ್ನಾಟಕ ನ್ಯೂಸ್ ಬೀಟ್ನ ಜೊತೆ ತಮ್ಮ ಬೇಸರವನ್ನ, ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಬೇಕರಿ ನಮ್ಗೆ ಎಫೆಕ್ಟ್ ಆಗ್ತಾ ಇಲ್ಲ. ಕೆಲವರು ಗ್ಯಾಸ್ ಓವನ್ ಇಟ್ಕೊಂಡಿದ್ದಾರೆ, ಎಫೆಕ್ಟ್ ಆಗುತ್ತೆ. ನಮ್ದೆಲ್ಲ ಡೀಸೆಲ್ ಓವನ್, ಕರೆಂಟ್ ಓವನ್ಗಳು ಇರೋದ್ರಿಂದ ನಮ್ಗೇನು ಅಂತ ಎಫೆಕ್ಟ್ ಆಗಲ್ಲ. ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಎಲೆಕ್ಟ್ರಿಕ್ ಓವನ್ ಇತ್ತು. ಈಗ ರೀಶೋ ಮಾಡಿದ್ಮೇಲೆ ಡೀಸೆಲ್ ಓವನ್ ಹಾಕೊಂಡಿದೀವಿ. ಡೀಸೆಲ್ ಪ್ರಾಬ್ಲಮ್ ಆದ್ರೆ ಪ್ರಾಬ್ಲಮ್ ಬರುತ್ತೆ. ಆಗ ಈಗ ಸದ್ಯಕ್ಕೆ ಡೀಸೆಲ್ ಪ್ರಾಬ್ಲಮ್ ಇಲ್ವಲ್ಲ, ಅದರಿಂದ ಏನ್ ತೊಂದರೆ ಇಲ್ಲ. ಡೀಸೆಲ್ ಪ್ರಾಬ್ಲಮ್ ಆದ್ರೆ ನಮಗೂ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಪ್ರಕಾರ ಈಗ ಪೆಟ್ರೋಲ್ ಡೀಸೆಲ್ ಪ್ರೀಮಿಯಂ ಬೆಲೆ ಜಾಸ್ತಿ ಮಾಡಿದ್ದಾರೆ. ಹೌದೌದು, ಕೆಲವೊಂದು ಕಡೆ ಡಿಸ್ಟ್ರಿಕ್ಟ್ ಗಳಲ್ಲಿ ಹೌದು, ಕ್ಯಾನು ಇಲ್ಲ ಇಟ್ಕೊಂಡು ಓಡಾಡ್ತಾ ಇದಾರಲ್ಲ. ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಪೆಟ್ರೋಲ್ ಬೇಕು, ಡೀಸೆಲ್ ಬೇಕಂತ ಜನ ಪೆಟ್ರೋಲ್ ಬ್ಯಾಂಕ್ ಕಡೆ ಹೋಗ್ತಿದ್ದಾರೆ. ಹೌದು, ಪರಿಸ್ಥಿತಿ ಹೀಗೆ ಮುಂದುವರೆದು ನಿಮ್ಗೂ ಎಫೆಕ್ಟ್ ಆಗುತ್ತೆ. ಡೀಸೆಲ್ ಪ್ರಾಬ್ಲಮ್ ಅಂದ್ರೆ ನಮಗೂ ತೊಂದರೆ ಆಗುತ್ತೆ, ನಾವು ಬಾಗ್ಲಾಕ್ಬೇಕಾಗುತ್ತೆ. ನೀವೇನೇನು ತಯಾರು ಮಾಡ್ತೀವಿ ಸರ್? ಒಂದು ಮಾಮೂಲಿ ಕಮರ್ಷಿಯಲ್ ಸಿಲಿಂಡ್ರು 2 ದಿನ ಬರುತ್ತೆ ಅಷ್ಟೇ, 19-20 kgದು. ಅಂದರೆ ಗ್ಯಾಸ್ ಇಲ್ಲದ್ರೆ ಏನು ಕೆಲಸ ನಡೆಯಲ್ಲ. ಇಲ್ಲಿ ಕಂಪಲ್ಸರಿ ಗ್ಯಾಸ್ ಬೇಕೇ ಬೇಕು. ತುಂಬಾ ಸಮಸ್ಯೆ ಆಗಿದೆ. ಈಗ ವಾರ್ ಆಗ್ತಿದೆ, ಅಮೆರಿಕ, ಇರಾನ್, ಇಸ್ರೇಲ್, ಅದರಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಆಗ್ತಿದೆ. ಇದು ನೇರವಾಗಿ ಹೋಟೆಲ್ ಉದ್ಯಮಕ್ಕೂ ಇದಾಗಲೇ ಬಿಸಿ ತಲುಪಿದೆ. ಈಗ ಬೇಕರಿ ನಲ್ಲಿರುವಂತವ್ರಿಗೂ ಈಗ ಅದ್ರ ಬಿಸಿ ತಲುಪ್ತಾ ಇದೆ ಅಂತ. ನಮಗೂ ಸರಿ ಸಪ್ಲೈ ಆಗ್ತಾ ಇಲ್ಲ ಸಿಲಿಂಡರು. ಪ್ರತಿ ಗಮನಿಸ್ತಾ ಇದ್ರಿ, ಮಾಲೀಕರುಗಳು ಕೂಡ ಬೇಸರವನ್ನ ಹೊರ ಹಾಕ್ತಾ ಇದ್ರು. ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಪ್ರತ್ಯಕ್ಷ ವರದಿ ತಂದಿದ್ದಾರೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಿರತಕ್ಕಂಥ ಯುದ್ಧದ ಪರಿಸ್ಥಿತಿ ಭಾರತಕ್ಕೂ ಕೂಡ ಬಹಳ ವ್ಯಾಪಕವಾಗಿ ಪಸರಿಸಿರುವಂಥದ್ದು. ಇದಾಗಲೇ ಹೋಟೆಲ್ ಉದ್ಯಮಕ್ಕೂ ಕೂಡ ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಒಂದು ಆರ್ಥಿಕವಾಗಿ ಒಂದಷ್ಟು ಯುದ್ಧದ ಪರಿಣಾಮ ಬಿದ್ದಿರುವಂಥದ್ದು. ಇದೀಗ ಬೇಕರಿ ಮಾಲೀಕರು ಕೂಡ ಇದರ ಒಂದು ಎಫೆಕ್ಟ್ ನೇರವಾಗಿ ತಲುಪಿರುವಂಥದ್ದು. ಇದೀಗ ಸ್ವತಃವಾಗಿ ಬೇಕರಿ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಕಡೆ ಹೋಟೆಲ್ ಉದ್ಯಮದಾರರಿಗೆ ಮತ್ತು ಹೋಟೆಲ್ ಉದ್ಯಮಕ್ಕೆ ಒಂದು ಇದಾಗಲೇ ಪೆಟ್ಟು ಬಿದ್ದಿದೆ. ಈಗ ಬೇಕರಿ ಮಾಲೀಕರಿಗೂ ಮತ್ತು ಬೇಕರಿನಲ್ಲಿ ಕೆಲಸ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಇದು ನೇರವಾಗಿ ಎಫೆಕ್ಟ್ ಆಗ್ತಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಏನೆಲ್ಲ ಎಫೆಕ್ಟ್ ಆಗ್ತಿದೆ ಸರ್? ಈಗ ನಮ್ಗೆ ಐಟಮ್ ಎಲ್ಲ ರೆಡಿ ಮಾಡ್ತೀವಲ್ಲ, ಅದಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಸಪ್ಲೈ ಸರಿಗೆ ಬರ್ತಾ ಇಲ್ಲ. ಈಗ ಅಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ ಸ್ಟಾಕು, ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬ್ಲ್ಯಾಕ್ ತೊಗೊಬೇಕು. ಪ್ಲಸ್ ಏನಂತ ಅಂದರೆ ಅಮೌಂಟ್ ಜಾಸ್ತಿ ತೊಗೊತಾ ಇದ್ದಾರೆ. ಅದರಿಂದ ನಮಗೆ ಐಟಮ್ ರೆಡಿ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಈ ಥರ ಮುಂದುವರೆದ್ರೆ ನಾವು ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಇಲ್ಲ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಬೇರೆ ಕಂಡು ಹಿಡ್ಕೊಬೇಕು. ಈಗ ದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ ನಿಮಗೆ? ಎಷ್ಟು kg ಗ್ಯಾಸ್ ಉತ್ಪಾದನೆಗೆ? ಇನ್ನಕ್ಕೆ ಅಂದರೆ ಒಂದು ವೀಕ್ಲಿ ಒಂದು ಬೇಕಾಗುತ್ತೆ ಗ್ಯಾಸು. ವೀಕ್ಲಿ ಒಂದು ಕೊಟ್ಟರೆ ನಮಗೆ ಓಕೆ. ಈಗಲೇ 2 ವೀಕ್ಸ್ ಮೇಲೆ ಆಯಿತು ಕೊಟ್ಟಿಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಕಡೆ ಸರ್ಕಾರ ಹೇಳ್ತಿದೆ ಕಮರ್ಷಿಯಲ್ ಗ್ಯಾಸ್ಗೆ ಏನು ಬೇಡಿಕೆಗೆ ಏನು ತೊಂದರೆ ಇಲ್ಲ, ನಾವು ಸರಬರಾಜು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ, ಆದರೆ ನಮಗೆ ಬಂದು ತಲುಪ್ತಾ ಇಲ್ವಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಬೇರೆ ಹೋಟ್ಲುಗಳಿಗೆಲ್ಲ ಹೆಂಗೆ ಪ್ರಾಬ್ಲಮ್ ಆಗ್ತಾ ಇದೆ. ಲಾಸ್ಟ್ ಇಯರ್ ನೆಕ್ಸ್ಟ್ ವೀಕಲ್ಲಿ ನಮಗೂ ಪ್ರಾಬ್ಲಮ್ ಆಗುತ್ತೆ. ಆಲ್ರೆಡಿ ಪ್ರಾಬ್ಲಮ್ ಆಗಿದೆ, ನಾವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆದರೆ ಎಷ್ಟು ಇದೇ ಪರಿಸ್ಥಿತಿ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಲ್ಯಾಕ್ ಕೊಡಬೇಕು. ಈಗ ಅಲ್ಲಿ ಸಪ್ಲೈ ಬರ್ತಾ ಇದೆ, ಇಲ್ಲಿ ನೋಡಿದ್ರೆ ಬೆಸ್ಟ್ ಗ್ಯಾಸ್ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳೋದು ಇದು ಮಾಡೋದು, ಇದು ಪ್ರಾಬ್ಲಮ್. ಈಗ ನಿಮ್ಮ ಬೇಕರಿಲಿ ಎಷ್ಟು ಜನ ಕೆಲಸ ಮಾಡೋಕ್ಕಿದ್ದಾರೆ? ಏನೆಲ್ಲ ತಯಾರು ಮಾಡ್ತೀರಾ ಸರ್? ಪಪ್ಸು, ಟೋಸ್ಟು, ಇದೆಲ್ಲ ಬೇರೆ ಐಟಮ್ ಎಲ್ಲ ರೆಡಿ ಮಾಡ್ತೀವಿ. ಅದರಿಂದ ಅದಕ್ಕೆಲ್ಲ ಗ್ಯಾಸ್ ಎಲ್ಲ ಅವಶ್ಯಕತೆ ಇದೆಯಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಒಂದು ಕಡೆ ಯುದ್ಧ ಸದ್ಯಕ್ಕೆ ನಿಂತಿದೆ ಸರ್, ಅಂದರೆ 5 ದಿನ ಏನೋ ಸ್ವಲ್ಪ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇದ್ರ ಜೊತೆಗೆ ಯುದ್ಧ ಮುಂದುವರೆದ್ರೆ ಕೋವಿಡ್ ಪರಿಸ್ಥಿತಿ ಏನಾಗಿತ್ತು ಅದಕ್ಕೆ ಜನರು ಕೂಡ ತಯಾರಾಗಬೇಕು, ಅದಕ್ಕೆ ಕೋರ್ಡಿನೇಷನ್ ಕೊಡಬೇಕಂತ ಮೋದಿ ಹೇಳ್ತಿದ್ದಾರೆ. ಏನಿಲ್ಲ ಸರ್, ಈಗ ಫಸ್ಟ್ನೇ ಯುದ್ಧ ಆಯ್ತಲ್ಲ, ಇವಾಗ ಫಸ್ಟ್ ಕೋವಿಡ್ ಬಂತಲ್ಲ, ಇದು ಸೆಕೆಂಡ್ ಕೋವಿಡ್ ಅಂತ ತಿಳ್ಕೊಬೇಕು.
ರೆಡಿ ಆಗ್ಬೇಕಷ್ಟೇ. ಈಗ ನಾವು ಈಗ ಮುಂದೆ ಹೆಂಗೆ ಅಡ್ಜಸ್ಟ್ ಆಗಬೇಕು, ಮುಂದೆ ಯಾವ ಥರ ಇರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಿ ಜೀವನ ಮಾಡೋದು ಕಲಿಬೇಕು ಅಷ್ಟೇ. ಇದಿಷ್ಟು ಏನು ಬೇಕರಿ ಮಾಲೀಕರ ಒಂದು ಆತಂಕ ಆಗಿತ್ತು. ಯಾಕಂತಂದ್ರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಆತಂಕಕಾರಿ ಬೆಳವಣಿಗೆನ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಭಾರತದಲ್ಲಿ ಕೂಡ ಲಾಕ್ಡೌನ್ ಮಾದರಿ ಏನಿತ್ತು ಆ ಒಂದು ಪರಿಸ್ಥಿತಿ ಬರ್ಬೋದು. ರಾಜ್ಯದ ಜನತೆಯು ಕೂಡ ದೇಶದ ಜನತೆ ಕೂಡ ಅದಕ್ಕೆ ಸಹಕಾರನ ಕೊಡಬೇಕೆಂಬ ಒಂದು ಅಚ್ಚರಿ ಅಂಶನ ಕೊಟ್ಟಿದ್ರು. ಜೊತೆಗೆ ಬೇಕರಿ ಮಾಲೀಕರಿಗೂ ಇದೀಗ ಗ್ಯಾಸ್ನ ಒಂದು ಸಮಸ್ಯೆ ಮುಟ್ಟಿರೋದ್ರಿಂದ ಇದಕ್ಕೆ ಯಾವಾಗ ಒಂದು ಫುಲ್ ಸ್ಟಾಪ್ ಆಗ್ತಾರೆ, ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅನ್ಕೊಂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.